ಇನ್ನು ಸದ್ದಿಲ್ಲದೆ ರಾಜ್ಯ ಸರ್ಕಾರ ಬಿಪಿಎಲ್ ಕಾರ್ಡ್ಗಳಿಗೆ ಆಪರೇಷನ್ ಶುರು ಮಾಡಿದೆ. ಈಗಿರುವಂತ ಮಾಹಿತಿ ಪ್ರಕಾರವಾಗಿ ಸಾವಿರಾರು ಕಾರ್ಡ್ಗಳು ರದ್ದಾಗಿವೆ. ಸರ್ಕಾರದ ಈ ನಡೆಗೆ ಸಹಜವಾಗಿ ಪರ ಹಾಗೆ ವಿರೋಧದ ಚರ್ಚೆ ಶುರುವಾಗಿದೆ. ಬಿಪಿಎಲ್ ಕಾರ್ಡ್ ರದ್ದು ಮಾಡಿದ್ದು ಕಾಂಗ್ರೆಸ್ನ 6ನೇ ಗ್ಯಾರಂಟಿ. ಸರ್ಕಾರದ ನಡೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಟೀಕೆ. ಬಿಪಿಎಲ್ ಕಾರ್ಡ್ ರದ್ದು ವಿಚಾರಕ್ಕೆ ಪ್ರತಿಕ್ರಿಯಿಸಿರೋ ವಿಪಕ್ಷ ನಾಯಕ ಆರ್ ಅಶೋಕ್ ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ. ಬಿಪಿಎಲ್ ಕಾರ್ಡ್ ರದ್ದು ಮಾಡಿರೋದು ಕಾಂಗ್ರೆಸ್ನ 6ನೇ ಗ್ಯಾರಂಟಿ ಅಂತ ಕುಟುಕಿದ್ದಾರೆ. ಅಷ್ಟೇ ಅಲ್ಲ, ಈಗಾಗಲೇ 1 ಲಕ್ಷ ಕಾರ್ಡ್ ರದ್ದು ಮಾಡಿದ್ದಾರೆ ಅಂತ ಅಶೋಕ್ ಬಾಂಬ್ ಹಾಕಿದ್ದಾರೆ. ಇದು 6ನೇ ಗ್ಯಾರಂಟಿ ರದ್ದು ಮಾಡೋದು. ಈಗಾಗಲೇ ರದ್ದು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದೀರಲ್ಲ, ಈಗಾಗಲೇ 1 ಲಕ್ಷ ರದ್ದಾಗೋಗಿದೆ. ಹಣ ಹೊಂದ್ಸಕ್ ಆಗ್ತಾ ಇಲ್ಲ ಅವ್ರಿಗೆ. ಈ ಗ್ಯಾರಂಟಿಗಳಿಗೆ ಹಣ ಹೊಂದ್ಸಕ್ಕಾಗಿಲ್ಲ. ಅದನ್ನ ಹೇಳ್ತಾ ಇದಾರಲ್ಲ, ಖರ್ಗೆ ಅವರೇ ಹೇಳಿದಾರಲ್ಲ, ರೋಡ್ಗೆ ಒಂದು ಇಡೀ ಮಣ್ಣಾಕಕ್ಕೂ ಆಗಲ್ಲ ಅಂತ ಯೋಚನೆ ಮಾಡಿ ಅಂತ ಹೇಳಿದ್ದಾರೆ. 1 ಲಕ್ಷ ಕಾರ್ಡ್ಗಳನ್ನ ಈಗಾಗಲೇ ರದ್ದು ಮಾಡಿದ್ದಾರೆ. ಬಿಪಿಎಲ್ ಇಂದ ಅದನ್ನ ಎಪಿಎಲ್ ಗೆ. ಇನ್ನು ಕಾರ್ಡ್ಗಳನ್ನ ರದ್ದು ಮಾಡ್ತಿರೋ ವಿಚಾರದ ಬಗ್ಗೆ ಆಹಾರ ಸಚಿವ ಮುನಿಯಪ್ಪ ಬಳಿ ಮಾತನಾಡುವುದಾಗಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಪ್ಲಾನಿಂಗ್ ಇಲ್ಲದೆ ಗ್ಯಾರಂಟಿ ಕೊಟ್ಟಿದ್ದೆ ಇದಕ್ಕೆಲ್ಲ ಕಾರಣ ಎಂಬರ್ಥದಲ್ಲಿ ಸಿದ್ದು ಸರ್ಕಾರಕ್ಕೆ ತಿವಿದಿದ್ದಾರೆ. ಭಾರತ ಸರ್ಕಾರ ದೊಡ್ಡ ಪ್ರಮಾಣದಲ್ಲಿ ಸಬ್ಸಿಡಿಯನ್ನು ಕೊಡ್ತಾ ಇದೆ. ರಾಜ್ಯ ಸರ್ಕಾರ ಅಚಾನಕ್ಕಾಗಿ ಈ ರೀತಿ ಕಾರ್ಡ್ಗಳನ್ನು ಯಾಕೆ ಕಡಿತ ಮಾಡ್ತಾ ಇದೆ ಅನ್ನೋದು ನನಗೆ ಗೊತ್ತಿಲ್ಲ. ನಾನೀಗ ಮುನಿಯಪ್ಪನವ್ರಿಗೆ ಮಾತಾಡ್ತೀನಿ, ಏನೋ ಅದು ಮತ್ತು ಅವ್ರ ಸೆಕ್ರೆಟರಿಗೂ ಮಾತಾಡ್ತೀನಿ. ಮೇಲ್ನೋಟಕ್ಕೆ ಅನ್ನಿಸ್ತಾ ಇರೋದು ಏನು ಅಂತಂದರೆ, ಇವ್ರಿಗೇನು ಯಾವುದೇ ರೀತಿ ಪ್ಲ್ಯಾನಿಂಗ್ ಇರಲಾರ್ದೆ ಇವರು ಗ್ಯಾರಂಟಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಅದು ಕೊಡೋಕ್ಕೂ ಆಗ್ತಾಯಿಲ್ಲ, ಬಿಡೋಕ್ಕೂ ಆಗ್ತಾಯಿಲ್ಲ. ಯಾಕಂದ್ರೆ ಮಾತಾಡಿದರೆ ನುಡಿದಂತೆ ನಡೆದಿದ್ದೇವೆ ಅಂತಾರೆ. ನುಡಿದಂತೆ ನಡೆದಿದ್ದೇವೆ ಅಂಥೇಳಿ ಭಾಷಣ ಶುರು ಇರ್ತದೆ. 11 ಲಕ್ಷ ಕುಟುಂಬದ ಮೇಲೆ ಪರಿಣಾಮ ಎಂದ ಎಚ್ಡಿಕೆ. ಇನ್ನು ಎಚ್ಡಿಕೆ ಸಹ ಈ ಕುರಿತು ಮಾತನಾಡಿದ್ದಾರೆ. ಗ್ಯಾರಂಟಿಯಿಂದ ಆಗ್ತಿರೋ ಹೊರೆ ತಪ್ಪಿಸಲು ಸಬೂಬು ಹೇಳ್ತಿದ್ದಾರೆಂದ ಕುಮಾರಸ್ವಾಮಿ 11 ಲಕ್ಷ ಕುಟುಂಬದ ಮೇಲೆ ಪರಿಣಾಮವಾಗುತ್ತೆ, ಇದು ಅರಿವಿದೆಯಾ ಅಂತ ಪ್ರಶ್ನಿಸಿದ್ದಾರೆ. ಇವತ್ತು ಬಿಪಿಎಲ್ ನಿಂದ ಎಪಿಎಲ್ ಗೆ ಕನ್ವರ್ಟ್ ಮಾಡೋದ್ರಿಂದ 11 ಲಕ್ಷ ಕುಟುಂಬದ ಮೇಲೆ ಆಗ್ತಕ್ಕಂಥ ಪರಿಣಾಮಗಳು, ಇದ್ರ ಬಗ್ಗೆ ಏನಾದ್ರು ಯೋಚನೆ ಮಾಡಿದ್ದೀರಾ? ಆಹಾರ ಸಚಿವರು ಹೇಳ್ತಾರೆ ಎಪಿಎಲ್ ನಲ್ಲೂ ನಾವು ಅವರಿಗೆ ಅಕ್ಕಿ ಕೊಡ್ತಕ್ಕಂಥ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ ಅಂತ ದುಡ್ಡು ಕೊಡ್ಬೇಕಲ್ಲ, ದುಡ್ಡು ಕಟ್ಟಬೇಕಲ್ಲ ಅದಕ್ಕೆ ಎಪಿಎಲ್ ಕಾರ್ಡ್ನವರಿಗೆ. ಅದಷ್ಟೇ ಅಲ್ಲ, ಹಲವಾರು ಬಿಪಿಎಲ್ ಕಾರ್ಡ್ ನಲ್ಲಿ ಬೆನಿಫಿಟ್ಗಳಿದೆ. ಆ ಬೆನಿಫಿಟ್ ಗಳನ್ನ ನೀವು ತೆಗೆದುಹಾಕೋದ್ರಿಂದ ಆ ಕುಟುಂಬದ ಮೇಲೆ ಹೊರೆ ಎಷ್ಟಾಗಬಹುದು? ಯಾಕೆಂದ್ರೆ ಇಲ್ಲಿ ಸರ್ಕಾರ ಅವರು ಕೊಟ್ಟಿರ್ತಕ್ಕಂಥ ಮಾತನ್ನ ಉಳಿಸ್ಕೊಳ್ಳಿಕ್ಕೆ ಹಲವಾರು ರೀತಿಯ ಸರ್ಕಾರದ ಮೇಲೆ ಹೊರೆ ಬೀಳ್ತಾ ಇದೆ. ಅದಕ್ಕೆ ಕೆಲವು ಸಬೂಬುಗಳನ್ನ ಹೇಳಿ ಎಷ್ಟು ಅದನ್ನು ಕಡಿತಗೊಳಿಸಬೇಕು, ಕಡಿತಗೊಳಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಆದ್ರೆ ಸಂಸದ ಬಿವೈ ರಾಘವೇಂದ್ರ ಸರ್ಕಾರದ ನಡೆಯನ್ನ ಸ್ವಾಗತಿಸಿದ್ದಾರೆ. ಬಿಪಿಎಲ್ ಕಾರ್ಡ್ಗಳಿಗೆ ಮಾನದಂಡ ಇರಬೇಕು, ಈ ವಿಚಾರ ಸರಿ ಇದೆ. ಈಗ ಒಂದು ಬಿಪಿಎಲ್ ಬೇಕಾದಂಥ ಒಂದು ಏನೇನು ಮಾನದಂಡ ಏನಿದೆ ಆ ಚೌಕಟ್ಟಲ್ಲಿ ಅನಿವಾರ್ಯ ಆಗುತ್ತೆ. ಇಡೀ ದೇಶಕ್ಕೆ ಇದು ಮಾಡಬೇಕಾಗತ್ತೆ. ಹಾಗಾಗಿ ಇಲ್ಲೆಲ್ಲೋ ನಾನು ಯಾವುದೋ ಸರ್ಕಾರ ನಾನು ಟೀಕೆ ಮಾಡೋಕ್ಕಿಂತ ಇಡೀ ದೇಶಕ್ಕೆ ಇದು ಈ ಬಿಪಿಎಲ್ ಎಪಿಎಲ್ ಒಂದು ಮಾನದಂಡ ಇರೋದ್ರಿಂದ ಅದು ತಕ್ಕಂಗೆ ಎಲ್ಲ ರಾಜ್ಯ ಸರ್ಕಾರಗಳು ಹೆಜ್ಜೆ ಇಡಬೇಕಾಗುತ್ತೆ. ಈ ಕುರಿತು ನಿನ್ನೆಯೇ ಸ್ಪಷ್ಟನೆ ನೀಡಿದ್ದ ಆಹಾರ ಸಚಿವ ಕೆಎಚ್ ಮುನಿಯಪ್ಪ, ಹಣದ ಕೊರತೆಯೂ ಇಲ್ಲ, ಕಾರ್ಡ್ ಕೂಡ ರದ್ದು ಮಾಡಲ್ಲ, ಆದರೆ ಪಡಿತರ ಚೀಟಿಗಳನ್ನ ಪರಿಷ್ಕರಣೆ ಮಾಡ್ತಿದ್ದೀವಿ ಅಂತಂದ್ರು. ನಾವು ಹಣ ಸಫಿಷಿಯೆಂಟಾಗಿ ಒಲಿಸ್ಕೊಂಡಿದ್ದೀವಿ, ಹಣದ ಕೊರತೆ ಇಲ್ಲ. ಅಂದರೆ ಅರ್ಹರಲ್ಲದವ್ರು ಜಾಸ್ತಿ ಇದ್ದಾರೆ ಅಂತ ಭಾವನೆ ಬಂದಿದೆ. ಪರಿಷ್ಕರಣೆ ಮಾಡಿದರೆ ಇನ್ಕಮ್ ಟ್ಯಾಕ್ಸ್ ಗೈಡ್ಲೈನ್ಸ್ ಮಾಡ್ಕೊಂಡಿದ್ವಿ. ಇನ್ಕಮ್ ಟ್ಯಾಕ್ಸ್ ಇರೋರಿಗೆ ಅಥವಾ 4 ವೀಲರ್ಸ್ ಕಾಲಿರೋರಿಗೆ ಇಂಥವ್ರಿಗೆ ಕೊಡೋ ವಿಷಯದಲ್ಲಿ ಇನ್ಕಮ್ ಟ್ಯಾಕ್ಸ್ ಪೇಮೆಂಟ್ ಕೊಡಕೂಡ್ದು ಅನ್ನೋದು ಗೈಡ್ಲೈನ್ಸ್ ಮಾಡಿದ್ದೀವಿ. ಇದೆಲ್ಲ ಹಿಂದಿನ ಸರ್ಕಾರ ಇದ್ದಾಗ ಮಾಡಿದ್ವಿ. ಆದ್ದರಿಂದ ಅಂಥವರಿದ್ರೆ ಅವ್ರನ್ನ ಎಪಿಎಲ್ಗೆ ಹಾಕ್ತೀವಿ, ಬಿಟ್ಟರೆ ಅವ್ರನ್ನೇನು ತೆಗೆದಾಕೋದಿಲ್ಲ. ಬಿಪಿಎಲ್ ಕಾರ್ಡ್ ರದ್ದಿಗೆ ಬಳಕೆ ಆಗ್ತಿದೆಯಾ ತಾಂತ್ರಿಕ ನೆಪ? ವಿಷಯ ಅಂದ್ರೆ 2-3 ತಿಂಗಳು ಪಡಿತರ ಪಡೆಯದಿದ್ರೆ ಬಿಪಿಎಲ್ ಕಾರ್ಡ್ ರದ್ದಾಗುವ ಸಾಧ್ಯತೆ ಇದೆ. ಹೀಗಾಗಿ ತಾಂತ್ರಿಕ ನೆಪವೊಡ್ಡಿ ಪಡಿತರ ನೀಡಲು ನಿರಾಕರಿಸಲಾಗ್ತಿದೆಯಾ ಅನ್ನೋ ಪ್ರಶ್ನೆ ಎದ್ದಿದೆ.
ಯಾಕಂದ್ರೆ ಹಾಸನದ ರತ್ನ ಮತ್ತು ಗೌರಮ್ಮ ಅನ್ನೋರಿಗೆ ಬಯೋಮ್ಯಾಟ್ರಿಕ್ ನೆಪ ಹೇಳಿ ಅಕ್ಕಿ ನೀಡಲು ನಿರಾಕರಿಸಲಾಗ್ತಿದೆಯಂತೆ. ಹೀಗಾಗಿ ಮಹಿಳೆಯರು ಆತಂಕಕ್ಕೊಳಗಾಗಿದ್ದಾರೆ. ಹೋಗಿ ಅಪ್ಡೇಟ್ ಬರಲ್ಲ, ಅಲ್ಲಿಗೋಗಿ ಬರ್ಸ್ಕೊಂಬರ್ರಿ, ಇಲ್ಲಿಗೋಗಿ ಅಂತಾರೆ. ಎಲ್ಲಿಗೆ ಹೋದ್ರು ಬರ್ದು ಕೊಟ್ಟಿಲ್ಲ, ಅಕ್ಕಿನೂ ಕೊಟ್ಟಿಲ್ಲ 2 ತಿಂಗಳಿಂದ. ನಾವು ಯಾತ್ರೆಗೆ ಜೀವನ ಮಾಡೋದು, ವಯಸ್ಸಾದವ್ರು ಮಂಡಿ ನೋವು ದುಡ್ಕೊಂಡು ತಿನ್ನೋದು ಯಾತ್ರೆಗೆ. ಇತ್ತರ್ ಬೇಕಾದಂಗೆ ಇತ್ತರ್ಗೆಲ್ಲ ಅಕ್ಕಿ 2 ತಿಂಗಳಿಂದ ಕೊಟ್ಟಿಲ್ಲ. ಆಮೇಲೆ ಬೇಕಾದಂಗೆ ಇತ್ತರ್ಗೆಲ್ಲ ಕೊಡ್ತಾರೆ, ನಮ್ಮಂತವ್ರಿಗೆ ಹಿಂಗೆ ಮಾಡ್ತಾರೆ, ಬೆಳೆ ಬರಲ್ಲ ಅಂತ. ಬಿಪಿಎಲ್ ಪರಿಷ್ಕರಣೆ ಮಾಡ್ತಿರೋದಕ್ಕೆ ಹಲವರು ಸ್ವಾಗತಿಸಿದ್ದಾರೆ. ಆದರೆ ಗ್ಯಾರಂಟಿ ಜಾರಿ ಬಳಿಕ ಪರಿಷ್ಕರಣೆ ಮಾಡ್ತಿರೋದು ಹಲವು ಅನುಮಾನಕ್ಕೆ ಕಾರಣವಾಗ್ತಿದೆ. ಗ್ಯಾರಂಟಿ ಹೊರೆ ತಗ್ಗಿಸಲೆಂದೇ ಬಿಪಿಎಲ್ ಕಾರ್ಡ್ ಪರಿಷ್ಕರಣೆ ಮಾಡಲಾಗ್ತಿದೆಯಾ ಅನ್ನೋ ಪ್ರಶ್ನೆ ಎದ್ದಿದೆ. ಸರ್ಕಾರ ಏನೇ ಮಾಡಲಿ ನಿಜವಾದ ಫಲಾನುಭವಿಗಳ ಕಾರ್ಡ್ ರದ್ದಾಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕಿದೆ ಅನ್ನೋದು ಕಾರ್ಡ್ದಾರರ ಮನವಿಯಾಗಿದೆ. ಬ್ಯೂರೋ ರಿಪೋರ್ಟ್, TV9. ಇನ್ನು ಬಿಪಿಎಲ್ ಕಾರ್ಡ್ ಪರಿಷ್ಕರಣೆ ಬಗ್ಗೆ ಸಿಎಂ ಸಮರ್ಥನೆಯನ್ನ ಮಾಡ್ತಿದ್ದಾರೆ. ಅಂದ್ರೆ ತೆರಿಗೆ ಕಟ್ಟೋರಿಗೂ ಬಿಪಿಎಲ್ ಕಾರ್ಡ್ ಕೊಡಬೇಕಾ ಹೇಳಿ ಅಂತ ಪ್ರಶ್ನೆ ಮಾಡಿದ್ದಾರೆ. ಬಿಪಿಎಲ್ಗೆ ಯಾರು ಅರ್ಹರಿದ್ದಾರೋ ಅವರಿಗೆ ತಪ್ಪಿಸೋದಿಲ್ಲ, ಬಿಪಿಎಲ್ಗೆ ಯಾರು ಅನರ್ಹರಿದ್ದಾರೆ ಅವ್ರಿಗೆ ನಾವು ಕೊಡೋದಿಲ್ಲ. ಹಲವು ಮಾನದಂಡಗಳನ್ನು ಅನುಸರಿಸಿ ಸರ್ಕಾರ ಇಂಥ ನಿರ್ಧಾರಕ್ಕೆ ಬಂದಿದೆ ಅಂತ ಬಾಗಲಕೋಟೆಯಲ್ಲಿ ಸಿಎಂ ಹೇಳಿದ್ದಾರೆ. ಅವ್ರಿಗೆ ಕೊಡಲ್ಲ ಅಂತ ಹೇಳಿದ್ದೀವಿ ಅಷ್ಟೇ. ಈಗ ನಿನಗೆ ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದ್ರು ಕೊಡಬೇಕಾ? ಅಲ್ಲ ಕೊಡ್ಬೇಕೇನ್ರಿ? ಸರ್ಕಾರಿ ನೌಕರರಾಗಿದ್ರು ಕೊಡ್ಬೇಕಾ? ಅಂತ್ಯವು ಮಾತ್ರ. ಅಂತ್ಯವನ್ನ ಎಪಿಎಲ್ ಕಾರ್ಡ್, ಬಿಪಿಎಲ್ ಕಾರ್ಡ್ ನಿಂದ ಎಪಿಎಲ್ ಕಾರ್ಡ್ ಮಾಡೋದು. ಇನ್ನು ಡಿಸಿಷನ್ ತಗೊಂಡಿಲ್ಲ ನಾವು. ಆ ತರ ಮಾಡಬಹುದು ಅಂತ ಅನ್ಕೊಂಡಿದ್ದೀನಿ ನಾನು. ಇನ್ನು ಫುಡ್ ಡಿಪಾರ್ಟ್ಮೆಂಟ್ ಇಂದ ಕ್ಯಾಬಿನೆಟ್ಗೆ ಬಂದಿಲ್ಲ, ನಂಬರ್ 1. ನಂಬರ್ 2, ಆ ಥರ ಏನಾರ ಮಾಡಿದ್ರೆ ಯಾರು ಅರ್ಹರಿದ್ದಾರೆ ಅವರು ಕೊಡಬೇಕು, ಯಾರು ಅನರ್ಹರಿದ್ದಾರೆ ಅವರು ತೆಗೆದಾಕ್ಬೇಕು ಅಷ್ಟೇ. ಕೆಲವೊಂದೀಗ ಅರ್ಹರಿದ್ದವ್ರದ್ದು ಕ್ಯಾನ್ಸಲ್ ಆಗಿದೆ ಅನ್ನುವಂತ ನಿನ್ನೆ ಗೊತ್ತಾಗಿದೆ. ಇಲ್ಲ, ಅರ್ಹರಿದ್ರೆ ಕೊಟ್ಟೇ ಕೊಡ್ತೀವಿ. ಅರ್ಹರಿದ್ರೆ ಯಾರಿಗೂ ತಪ್ಪಿಸಲ್ಲ. ನಾನು ಬಹಳ ಕಟ್ಟುನಿಟ್ಟಿನ ಇನ್ಸ್ಟ್ರಕ್ಷನ್ಸ್ ಅನ್ನ ಕೊಟ್ಟಿದ್ದೇನೆ ಫುಡ್ ಅಂಡ್ ಸಿವಿಲ್ ಸಪ್ಲೈಸ್ ಡಿಪಾರ್ಟ್ಮೆಂಟ್ನವ್ರಿಗೆ. ಯಾರು ಅರ್ಹರಿದ್ದಾರೆ ಅವ್ರು ಯಾರು ಕೂಡ ಕೈ ಬಿಡಬಾರ್ದು. ಅನರ್ಹರನ್ನ ರದ್ದು ಮಾಡ್ತಿರಲ್ಲ, ರದ್ದು ಮಾಡಿದವರಿಗೆ ಗೃಹಲಕ್ಷ್ಮಿ ಯೋಜನೆ ಈ 2,000 ರೂಪಾಯಿ ಕಟ್ ಆಗುತ್ತಾ ಏನ್ ಸರ್? ನೋಡಪ್ಪ, ಯಾರು ಈಗ ಅದಕ್ಕೆ ಬೇರೆ ಇದಿದಾವೆ, ಮಾನದಂಡಗಳಿದ್ದಾವೆ. ಯಾರಿಗೆ? ಗೃಹಲಕ್ಷ್ಮಿಗೆ. ಯಾರು ಇನ್ಕಮ್ ಟ್ಯಾಕ್ಸ್ ಕಟ್ತಾರೆ ಅವ್ರು ಕಟ್ಟಕ್ ಕೊಡಲ್ಲ ಅವ್ರಿಗೆ ಅಂತ ಹೇಳಿ. ಇದು ಬೇರೆ, ಬಿಪಿಎಲ್ ಕಾರ್ಡ್ಗಳು ಬೇರೆ. ಬಿಪಿಎಲ್ ಕಾರ್ಡ್ಗೂ ಅದಕ್ಕೂ ಹೋಲಿಕೆ ಮಾಡಕ್ ಬರಲ್ಲ. ಹಾಗಾದ್ರೆ ಯಾವೆಲ್ಲ ಸೌಲಭ್ಯಗಳಿಗೆ ಅಥವಾ ಸೌಕರ್ಯಗಳಿಗೆ ಬ್ರೇಕ್ ಬಿದ್ದಂಗೆ ಆಗ್ಬಿಡುತ್ತೆ ಅಕಸ್ಮಾತ್ ಏನಾದರೂ ಈ ರದ್ದಾದ್ರೆ ಅನ್ನುವಂಥದ್ದು? ಒಂದು, ಆಯುಷ್ಮಾನ್ ಭಾರತ್. ಇಂಥ ಬಿಪಿಎಲ್ ಕಾರ್ಡ್ ಹೋಲ್ಡರ್ಸ್ಗೆ ಆಯುಷ್ಮಾನ್ ಭಾರತ್ ಅಂತೇಳಿ ಇಂತಿಷ್ಟು ಏನು ಬಿಲ್ ಆಗುವಷ್ಟರ ಮಟ್ಟಿಗಿನ ಆರೋಗ್ಯ ವಿಮೆ ರೀತಿಯಾಗಿತ್ತು ಅದೊಂದು ಯೋಜನೆ. ಸೊ ಅದು ಇಲ್ಲಿ ಅವರಿಗೆ ಬಂದಾಗ್ಬಿಡುತ್ತೆ. ನರೇಗಾ ಯೋಜನೆ, ಬಿಪಿಎಲ್ ಕಾರ್ಡ್ ಹೋಲ್ಡರ್ಸ್ಗೆ ನರೇಗಾ ಯೋಜನೆಯ ಅನುಕೂಲವೂ ಕೂಡ ಅಕಸ್ಮಾತ್ ಕಾರ್ಡ್ ರದ್ದಾದರೆ ಅಂಥವರು ನರೇಗಾ ಯೋಜನೆ ಅಡಿ ಅವರು ಕೆಲಸ ಗಿಟ್ಟಿಸ್ಕೊಂಡು ಹಣ ಪಡೆಯೋದಕ್ಕೆ ಸಾಧ್ಯ ಆಗಲ್ಲ. ಹಲವು ವಿದ್ಯಾರ್ಥಿ ವೇತನಗಳು ಕೂಡ ಅಕಸ್ಮಾತ್ ಏನಾದ್ರು ಬಿಪಿಎಲ್ ಕಾರ್ಡ್ ಬಂದಾದರೆ ಅಂಥವರಿಗೆ ವಿದ್ಯಾರ್ಥಿ ವೇತನ ಜೊತೆಗೆ ಸಿಎಂ ಪರಿಹಾರ ನಿಧಿಯೂ ಕೂಡ ಸಿಗದೇ ಇರುವಂಥ ರೀತಿಯಾಗಿ ಆಗ್ಬಿಡುತ್ತೆ.